ಸುದ್ದಿಗೋಷ್ಠಿ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಆಗಮಿಸಿದಂತಹ ವಿಚಾರಕ್ಕೆ ರಾಹುಲ್ ಗಾಂಧಿ ವಿರುದ್ಧ ಕೇಂದ್ರ ಸಚಿವ ಜೋಶಿ ಆಕ್ರೋಶ ವ್ಯಕ್ತಪಡಿಸಿದರು. ನಾನು ಪ್ರೆಸ್ ಮೀಟ್ ಮಾಡುವಾಗ ಕಾಂಗ್ರೆಸ್ ಲೀಡರ್ ಬಂದ್ರೆ ಹೇಗಿರುತ್ತೆ? ಸುದ್ದಿಗೋಷ್ಠಿ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಬಂದಾಗ ಏನಾಯ್ತು ಅನ್ನೋದ್ರ ಸಂಬಂಧ ಪ್ರಹ್ಲಾದ್ ಜೋಶಿ ಅವರು ವಿವರಿಸ್ತಾ ಇದ್ರು. ನಾನು ಪ್ರೆಸ್ ಮೀಟ್ ಮಾಡುವಾಗ ಕಾಂಗ್ರೆಸ್ ಲೀಡರ್ ಬಂದ್ರೆ ಹೇಗಿರುತ್ತೆ, ಬೈಟ್ ಕೊಡ್ತೀವಿ ನಿಲ್ಲಿ ಅಂದ್ರು, ನೀವೇ ಮಾತಾಡಿ ಅಂತ ನಾನು ಹೊರಗಡೆ ಬಂದೆ. ನಿಮ್ಮ ಯೋಗ್ಯತೆ ಏನು ಅಂತ ಗೊತ್ತಿದೆ ಅಂತ ನನ್ನ ಮನಸ್ಸಲ್ಲಿ ಅನ್ಕೊಂಡೆ, ಅಲ್ಲಿಂದ ಓಡ್ ಹೋಗಿಲ್ಲ. ನಾನು ಮೋದಿ ಸರ್ಕಾರದ ಮಂತ್ರಿ ಇದ್ದೀನಿ ಅಂತ ರಾಯಚೂರಿನಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಪ್ರತಿಕ್ರಿಯೆ ಕೊಟ್ಟರು. ಸಾಕಷ್ಟು ವೈರಲ್ ಆಗಿತ್ತು ಅದು. ಕಾಂಗ್ರೆಸ್ನ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಮಾಡಿದ್ರು ಈ ಒಂದು ದೃಶ್ಯವನ್ನ. ರಾಹುಲ್ ಗಾಂಧಿ ಬಂದ ತಕ್ಷಣ ಬಿಜೆಪಿ ಲೀಡರ್ಗಳು ಓಡ್ ಹೋಗ್ತಾ ಇದ್ದಾರೆ ಅಂತ ಹೇಳಿ ಅದಕ್ಕೆ ಪ್ರಹ್ಲಾದ್ ಜೋಶಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಜೊತೆಗೆ ನಿಲ್ರಿ, ನಾ ಅದೇ ಕೌಂಟರ್ ಜನಾನೇ ಕೊಟ್ಟಿದ್ದಾರೆ ನೋಡ್ರಿ. ಈಗ ನಾನು ಪ್ರೆಸ್ ಮೀಟ್ ಮಾಡ್ತಾ ಇದ್ದೇನೆ, ಈಗ ಇಲ್ಲಿ ಯಾರಾದ್ರೂ ಕಾಂಗ್ರೆಸ್ ಲೀಡರ್ ಬಂದು ಹಿಂಗ ಒಳಗೆ ನುಗ್ಗಿ ನೀವು ನನ್ನ ಜೊತೆಗೆ ನಿಲ್ರಿ, ನಾ ಮಾತಾಡ್ತೀನಿ ಮೊದಲು ಅಂತ ಹೇಳಿದ್ರೆ ಎಷ್ಟು ಅಪ್ರಬುದ್ಧತೆ ಇದೆ ಅಲ್ಲ. ಅದೇ ರಾಹುಲ್ ಗಾಂಧಿ ಮಾಡಿದ್ದು. ನಾನು ಅಶ್ವಿನಿ ವೈಷ್ಣವ್ ನಾವು ಮೀಡಿಯಾ ಅಡ್ರೆಸ್ ಮಾಡ್ತಾ ಇದ್ವಿ, ಆತ ನುಗ್ಗಿ ಮಧ್ಯೆ ಬಂದು ನೀವು ಒಟ್ಟಿಗೆ ಬೈಟ್ ಕೊಡ್ಬಿಡ್ರಿ, ನಾನು ಬೈಟ್ ಕೊಡ್ತೀನಿ, ನನ್ನ ಜೊತೆಗೆ ನಿಲ್ರಿ ಅಂತಂದ್ರೆ ನಾವು ಇವ್ರ ಜೊತೆಗೆ ಬೀಳಬಾರದು ಅಂತ ಹೇಳ್ಕೊಂಡು ಅಂದ್ರೆ ನಾವು ಬಾಯಿಂದ ಹೇಳಿಲ್ಲ, ನಿಮ್ಮ ಯೋಗ್ಯತೆ ನಮ್ಗೆ ಅರ್ಥ ಆಯ್ತು, ನೀವು ಮಾತಾಡ್ರಿ ಆಮೇಲೆ ನಾವು ಮಾತಾಡ್ತೀವಿ ಅಂತ ಹೊರಗೆ ಬಂದಿದ್ದೀವಿ. ನಾವು ಓಡಿ ಹೋಗುದಲ್ರಿ, ಜನ ಅವ್ರನ್ನ ಓಡಿಸಿದ್ದಾರೆ. ನನ್ಗೇನ್ ಹೇಳ್ತಾರ ಅವ್ರು, ನಾ ಮೋದಿ ಸರ್ಕಾರದ ಒಂದು ಕ್ಯಾಬಿನೆಟ್ ಮಂತ್ರಿ, ಜನ ಅವ್ರನ್ನ